ಗಂಟೆಗೆ ಅಂತ ಹೇಳ್ತಿರ್ತಾರೆ. ಮೊನ್ನೆ ಯಾರು ಶಾಪುರದವ್ರು ಬಂದಿದ್ರು, ಶಾಸ್ತ್ರಿಗಳು ನಾವು ಕುಡಿಯಲೇ ನಿಂತಿದ್ದು. ಯಪ್ಪ ನಮ್ಮ ಮಕ್ಕಳು ಇದ್ದಿದ್ದಿಲ್ಲ ಅವಾಗ. ವಿಶ್ವನಾಥ್ ಬುದ್ಧಿ ಅಂದರೆ ಅವನಿಗೆ ಕಳಿಸ್ಕೊಡ್ತೀನಿ, ಮನ್ಯಾಗ ದೀಪ ಹಚ್ತಾನ, ನಿಮ್ಗೆ ಚೊಲೋ ಆಗ್ತದೆ. ಮನ್ಯಾಗ ಬಂದಪ್ಪ ದೀಪ ಹಚ್ಚಿದಿ, ದೀಪ ನಿಮ್ಮ ಮನೆಗೆ ಹಚ್ಚದಾದ್ರೆ ನಿನ್ನ ಮನೆಗೆ ದೀಪ ಆಗ್ತದ. ಮಗ ಹುಟ್ಟದ ಹುಟ್ಟಿದಂದ್ರೆ ನಾನು ತುಮಕೂರು ಮಠಕ್ಕೆ ಪಾಸ್ ತಿಳ್ಕೊಂಡು ಬಂದಿನಪ್ಪ, ಅದಕ್ಕೆ ಒಂದು ಬಂದಿನಿ ಅಂತ ಹೇಳಿದ್ರಿ. ಆಯ್ತವ ಭಾಳ ಚಲೋ ಅದು ಏನ್ ಹೆಸರಿಡಂತ ಪಾಸ್ ತಿಳ್ಕೊಂಡಂದ್ರೆ ವಿಶ್ವಪ್ರಸಾದ್ ಅಂತ ಹೇಳುವ ಅಂತ ತಿಳ್ಕೊಂಡಂದ್ರೆ ಅವ ಆಯ್ತಪ್ಪ ನಾ ವಿಶ್ವನಾಥ್ಯ ಪ್ರಸಾದ ತಿಳ್ಕೊಂಡು ಇರ್ತೇನೆ ಅಂತ ತಿಳ್ಕೊಂಡು ಹೆಣ್ಮಗಳು ಹೋದ್ರು. ಹೀಗೆ ಅಂದ್ರೆ ಅದೆಲ್ಲ ಸಿದ್ಧಿ ಸಾಧನೆ ಮಾಡ್ಕೊಂಡವ ಅಂತ ತಿಳ್ಕೊಂಡು ಸ್ಥೂಲವಾದಂಥದ್ದನ್ನು ಬಿಟ್ಟು ಸೂಕ್ಷ್ಮವಾಗಿ ಅವೆಲ್ಲ ಕಡೆ ತಿರುಗಾಡುವಂಥವ್ರು ಆಗ್ತಾರ. ಅಂಥ ಒಂದು ವಿಶ್ವಾರಾಧ್ಯರು ಇಲ್ಲಿರುವಂತ ಸಂದರ್ಭದಲ್ಲಿ ಕೊನೆಯ ಕಾಲಕ್ಕೆ ನೋಡಿರ್ಬೇಕು ನೀವೆಲ್ಲ ಸಿನಿಮಾದಲ್ಲಿ, ಚಲನಚಿತ್ರದಲ್ಲಿ ವಿಶ್ವರಾಧ್ಯ ಮಾಡ್ಕೊಂಡಿರ್ತಾರ. ಅವಾಗ ಸಿದ್ಧಿಗಳು ಒಂದೊಂದು ಹೊರಗೆ ಬಂದಿದ್ದಾಗ ನೋಡಪ್ಪ ಆ ದೇವಿ ಅಪ್ಪಣೆಯಿಂದ ಇಷ್ಟು ದಿವಸ ನಿಮ್ಮ ಕೈಯಾಗಿ ಕೊಡದೇವು ನಾವು, ಮತ್ತೆ ನಮ್ಮನ್ನು ಬಿಟ್ಟು ಬಿಡು, ನಾವು ಮತ್ತೆ ಕಲಿಯುವುದ ಮತ್ತೆ ಯಾರು ಹಾಗೆ ನಮ್ಮ ದುಡ್ಕೊಂತಾರ, ನಾವು ಅವ್ರ ಬಳಿ ಹೋಗ್ತೀವಿ ಅಂತ ತಿಳ್ಕೊಂಡ ವಿಶ್ವರಾಧ್ಯರಂತ ನಾಯೇ ನಿಮ್ಮ ಕೈ ಮುಗಿದು ಕರೆದಿಲ್ಲ, ನಿಮಗೇನು ಕಾಲ ತಿಕ್ಕಿ ನಿಮ್ಗೆ ಕರ್ಕೊಂಡಿಲ್ಲ. ದೇವಿಯನ್ನು ಒರೆಸ್ಕೊಳಕ್ ಹೋಗಿ ಅಲ್ಲಿಂದ ಕಡಿದು ನೀವು ಬಂದಿರಿ, ನೀವು ಹೇಳಿ ಇಟ್ಕೋಗ್ಯಾರ. ಅವ ಏನಂತ ಅದು ಕೇಳಿದ್ರೆ ಅಂತ ತಿಳ್ಕೊಂಡಾಕಿ ಹೇಳ ನೀವು ಬಂದಿರಿ, ಬರ್ಲಾಕ ನಿಮ್ಮಿಚ್ಛೆ ಹೋಗ್ಲಾಕ ನಿಮ್ಮಿಚ್ಛೆನು. ನಾನು ಅಭೇತುರ್ಪುರ ಕ್ಷೇತ್ರ ಇರೋವರೆಗೂ ಯಾರು ಬಂದು ಏನೇನು ಕೊಡುತ್ತೆ ಬೇಡದಾರ ಬೇಡಿದವರು ಬೇಡಿದ್ದನ್ನು ಕೊಡು, ನೀವು ಇಲ್ಲೇ ಕೂತಿರೋದು ಒಂದು ಜಾಗ ತೋರಿಸುವಂತ. ಆ ಜಾಗ ತೋರಿಸಿದ್ದಕ್ಕೆ ಇಲ್ಲಿ ಕೂತರು ನೀ ಇಲ್ಲಿ ಕೂತರು ನೀ ಇಲ್ಲಿ ಕೂತರು ಅಂತ ತಿಳ್ಕೊಂಡ್ರೆ ಒಬ್ರು ಯಾರ ಇಬ್ಬರು ಈ ಕಡೆ ಬಂದ್ರೆ ಹೇಳಿಲ್ಲ ಇಲ್ಲಿ ಕೂತರು ಈ ಕಡೆ ಮಾತು ಕರ್ಕೊಂಡು ಹೋದಂತ ಮತ್ತೆ. ಅಂತ ವಿಶ್ವರಾಧ್ಯರು ಸಿದ್ಧಿ ಸಾಧಕರಾಗಿ ಒಂದೊಂದು ಪೂರ್ತಿ ಇಡ್ತಾರ. ಗುರುನಾಥನ ಎಂಥದ್ದು ಕೊಟ್ಟಾರಂತಂದ್ರೆ ಇವತ್ತು ಒಂದೊಂದು ಅಂಗಡಿ ಕಿರಾಣಿ ಅಂಗಡಿ ಬೇಕಾದ್ರೆ ಕಿರಾಣಿ ಅಂಗಡಿಗೆ ಹೋಗ್ತಿದ್ರಿ ನೀವು, ಬಟ್ಟೆ ಅಂಗಡಿ ಬೇಕಾದ್ರೆ ಬಟ್ಟೆ ಅಂಗಡಿಗೆ ಹೋಗ್ತಿದ್ರಿ, ಕಾಯಿಪಲ್ಯ ಬೇಕಾದ್ರೆ ಕಾಯಿಪಲ್ಯ ಮಾರ್ಕೆಟ್ ಹೋಗ್ತಿದ್ರಿ, ಬಂಗಾರ ಬೇಕಾದ್ರೆ ಬಂಗಾರ ಅಂಗಡಿಗೆ ಹೋಗ್ತಿದ್ರಿ. ಎಲ್ಲೋಷ್ಟಕ್ಕೆ ತರಬೇಕಾದ್ರೆ ಸೂಪರ್ ಬಜಾರ್ ಅಂತ ತಿಳ್ಕೊಂಡು ಯಾಕಂತಾರ, ಸೂಪರ್ ಬಜಾರ್ ಆದ್ರೆ ಎಲ್ಲ ಸಿಗುತ್ತಂತ ಯಾಕಂತಾರ. ಆ ಅಭ್ಯರ್ಥಿಗಳು ವಿಶ್ವನಾಥನ ಕ್ಷೇತ್ರಕ್ಕೆ ಬಂದ್ರೆ ನಿಮ್ಗೆ ಎಲ್ಲ ಸಿಗುವತಕ್ಕಂಥದ್ದಾಗ್ತದ. ಅಂದ್ರೆ ಇವತ್ತು ಒಬ್ಬ ಯಾತ್ರಿಕ ತಯಾರಾದ ಅಧಿಕ ಮಾಸ ಆದ ಎಲ್ಲಾದ್ರೂ ಸ್ನಾನ ಮಾಡ್ಬೇಕಲ್ಲ, ನಾವು ಎಲ್ಲಿ ಮಾಡ್ಲಿ ಸ್ನಾನ? ಭೀಮಾ ನದಿ ಮಾಡಿದ್ರೆ ಅಂತ ತಿಳ್ಕೊಂಡು ಹೋಗಿ ಸ್ನಾನ ಮಾಡಿದ, ಎದ್ದ ಸ್ನಾನ ಮಾಡಿ ಹೊರಗೆ ಬಂದ, ಅವನ ತಲೆ ಹೆಂಗ್ ಮಾಡ್ಬೇಕಪ್ಪ? ಭೀಮಾ ನದಿ ಇಲ್ಲ, ಕೃಷ್ಣಾ ನದಿ ದೊಡ್ಡದಂತರ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಅಂತ ತಿಳ್ಕೊಂಡು ಕೃಷ್ಣಾ ನದಿಗೆ ಹೋಗಿದ, ಸ್ನಾನ ಮಾಡಿದ, ಮತ್ ಹೊರಗೆ ಬಂದವ್ರೆ ತುಂಗಭದ್ರ ಗಂಗಾ ಸ್ನಾನ ತುಂಗಪಾನ ಅಂತ ತಿಳ್ಕೊಂಡು ಹೇಳ್ತಾರೆ. ಅಲ್ಲಿ ಹೋಗಿ ಸ್ನಾನ ಮಾಡಿ ನೀರು ಕುಡಿದು ಪುಣ್ಯ ಬರ್ತಂತ. ನೀವು ಹಿಂಗೆ ಅನ್ಕೋತದ ಕೊನೆಗಂದ ಗಂಗಾ ನದಿ ಸ್ನಾನ ಮಾಡಿದ್ರೆ ತುಂಗಾ ನದಿ ಉಳಿತದ, ತುಂಗಾ ನದಿ ಸ್ನಾನ ಮಾಡಿದ್ರೆ ಕಾವೇರಿ ಉಳಿತದ, ಕಾವೇರಿ ಸ್ನಾನ ಮಾಡಿದ್ರೆ ಯಮುನಾ ನದಿ ಉಳಿತದ. ಈಗ ಅನ್ಕೋತ ತೆರೆ ತೋರಿಸೋದ್ರಿಂದ ಒಬ್ಬರು ಬಂದ್ರಂತ ಅನುಭಾವಿಗಳು, ಯಾಕೆ ತೋರ್ಸಕ್ಕೆತ್ತಿದೆಪ್ಪ ನೀನು? ಅಲ್ಲ, ಆ ನದಿ ಸ್ನಾನ ಮಾಡಿದ್ರೆ ಈ ನದಿ ಉಳಿತದೆ, ಈ ನದಿ ಸ್ನಾನ ಮಾಡಿದ್ರೆ ಆ ನದಿ ಉಳಿತದ. ಅದಕ್ಕೆ ನಮ್ಮ ತೆರೆ ಜ್ಞಾಶ ಹುಟ್ಟ್ಯಾರ. ಉತ್ಸಾಹ ಯಾಕೆ ತೆರೆ ತೋರಿಸುವಂತ ಕುದುರ್ತಪ್ಪ? ಹೋಗಿ ಸಮುದ್ರ ಸ್ನಾನ ಮಾಡಿಬಿಡು, ಎಲ್ಲ ನದಿಯಲ್ಲಿ ಕೂಡ್ತಾವ, ಸ್ನಾನ ಮಾಡಿ ಬಹಳ ಚಲೋ ತೋರಿಸಿದ್ರಿ ಅಂತ ತಿಳ್ಕೊಂಡು ಹೋಗಿ ಸಮುದ್ರ ಸ್ನಾನಕ್ಕೆ ಹೋದಂತ. ಹಾಗೆ ನೀವು ಆ ಕ್ಷೇತ್ರ ಈ ಕ್ಷೇತ್ರ ಮತ್ತೊಂದು ಕ್ಷೇತ್ರ ಮಗದೊಂದು ಕ್ಷೇತ್ರ ಹೋಗೋದಕ್ಕಿಂತ ವಿಶ್ವರಾಧನ ಕ್ಷೇತ್ರಕ್ಕೆ ಬಂದು ವಿಶ್ವರಾಧನೆ ನಮಸ್ಕಾರ ಮಾಡಿ ಹಣಿಬಾರ್ದಿ ಅಷ್ಟಸಿದ್ಧಿಗಳ ಮೂರ್ತಿಗೆ ನಮಸ್ಕಾರ ಮಾಡಿ ನಾವು ತಿರುಗಾಡ್ಬಿಟ್ರೆ ನಮ್ಮ ಬದುಕಿನಾಗ ಏನ್ ಬೇಕಾಗಿರ್ತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಪುಣ್ಯಾತ್ಮನ ಈ ಅಂಗಡಿಯಾಗೆಲ್ಲ ಖರೀದಿ ಮಾಡಿ ಬಂದು ಕೌಂಟರ್ದಾಗ ಹ್ಯಾಂಗ್ ಬಿಲ್ಲು ತುಂಬಿ ರಿಸಿಪ್ಟ್ ಕರ್ಕೊಂಡು ಹೋಗ್ತಿರಲ್ಲ, ಹಾಗೆ ದೇವಿ ನಮಸ್ಕಾರ ಮಾಡಿ ಎಲ್ಲ ಅಷ್ಟಸಿದ್ಧಿಗಳಿಗೆ ನಮಸ್ಕಾರ ಮಾಡಿ ವಿಶ್ವರಾಜ್ಯಕ್ಕೆ ಹೋದಾಗ ರೈಟ್ ಎಲ್ಲ ನಿಮ್ಗೆ ಸಕ್ಸಸ್ ಚಲೋ ಇದ್ರಿ ಅಂತ ಸಹಿ ಮಾಡಿ ಕೊಟ್ಟು ಬರ್ತಾರೆ. ಇಂಥ ಪವಿತ್ರವಾದಂಥ ಕ್ಷೇತ್ರ ಇದು ಅದ್ವೈತ ಕುರುಕ್ಷೇತ್ರ. ಇಂಥ ಒಂದು ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಇವತ್ತು ಗುರುಪುಷಾಮೃತ ಶುಭ ಯೋಗದಂದು ಗುರುವಿನ ದರ್ಶನಕ್ಕಾಗಿ ಬಂದಂಥವರಾಗಿದ್ದೀರಿ. ಗುರುವಿಗಾಗಿ ಸಮರ್ಪಣಾ ಭಾವ ಬೇಕು, ಗುರುವಿಗಾಗಿ ಅರ್ಪಣಾ ಭಾವ ಬೇಕು. ಇವತ್ತು ಬಹಳಷ್ಟು ಮಂದಿ ಕೂಡ ನೋಡ್ರಿ ವಿಶ್ವರಾಧ್ಯ ಸಕ್ರಕ್ಕೆ ಹೋಗ್ರಂತೆ ನಾವು ಶರಣ ಬಸಪ್ಪ ಮರುಳಾರಾಧ್ಯ ಅಂತ ತಿಳ್ಕೊಂಡು ಹೇಳ್ತೀವಿ, ಶರಣಬಸವೇಶ್ವರ ಮತ್ತು ಅವ್ರ ಗುರುಗಳು ಅಂತ ತಿಳ್ಕೊಂಡು ಹೇಳ್ತೀವಿ. ಅವ್ರ ಸಂಗತಿ ಯಾಕೆ ಬಂತರು?
ಸಂಕಟ ಯಾಕೆ ಬಂದ್ರಂದ್ರೆ ಅವ್ರು ಎಲ್ಲಾ ಬಿಟ್ಟು ಗುರುವಿನ ಹಿಡ್ಕೊಂಡ್ರು ಅಂತ ತಿಳ್ಕೊಂಡು ಗುರುವಿನ ಸಂಕಟ ಉಳ್ಕೊಂಡ್ರು ಅವರು. ಗುರು ಯಾವಾಗ್ಲೂ ಇರ್ತಾನ, ಗುರುವಿನ ಸಂಕಟ ಶಿಷ್ಯ ಇರ್ಬೇಕಲ್ಲ, ಭಕ್ತ ಯಾವಾಗ್ಲೂ ಇರ್ತಾನ, ಭಕ್ತನ ಸಂಕಟ ಭಗವಂತ ಇರ್ಬೇಕಲ್ಲ. ಅಂದಾಗ ಜೀವನಕ್ಕೆ ಬೆಲೆ ಬರುವಂತದ್ದು ಅದನ್ನೆಲ್ಲ ಕೇಳಿದ್ರೆ ಗುರು ಗೋರಖನಾಥನ ಕ್ಷೇತ್ರನಾಥ ಅಂತ ತಿಳ್ಕೊಂಡು, ಗುರು ಗೋರಖನಾಥನ ಕ್ಷೇತ್ರನಾಥ ಅಂತ ಕೇಳಿರಿ. ಅದ ನಾಥ ಮಂತ್ರದವರು, ಅವ್ರು ಉತ್ತರ ಭಾರತದಲ್ಲಿರುವಂತವ್ರು ಆಗ್ತಾರೆ. ಅವರು ಯಾತ್ರಾರ್ಥಿಗಳ ಹೊಂಟಿರ್ತಾನೆ ಗುರು. ಅಲ್ಲಿ ಯಾವುದೋ ಒಂದು ಊರಲ್ಲಿ ಒಟ್ಟ ಭಿಕ್ಷುಕ, ಅದು ದೊಡ್ಡ ಶ್ರೀಮಂತರಿರ್ತಾರ, ಇದು ಇರಕ್ಕಿಲ್ಲ, ಏನು ಮಕ್ಕಳು ಇರಕ್ಕಿಲ್ಲ. ತೋರಿಸಿ 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 ಸಾಕಾಗಿರ್ತದ. ಅವಾಗ ಇದು ಗುರುಗಳು ಹೊಂಟಿರ್ತಾನೆ. ಹೊಂಟಂತ ಸಂದರ್ಭದಲ್ಲಿ ಗುರುಗೆ ಅಂತಾನೆ, ಯಾಕವಾಗ ಮುಖ ಬಾಡ್ಯಾರಲ್ಲ ಅಪ್ಪ, ಏನ್ ಮಾಡ್ಬೇಕು, ಸಂಕಲ್ಪ ಸಿರಿ ಸಂಪತ್ತು ಅದ, ಐಶ್ವರ್ಯ ಅದ, ಎಲ್ಲಾರು ಇದ್ದರೂ ಕೂಡ ನನಗೆ ಒಂದೇ ಒಂದು ಕೊರತೆ ಏನಂದ್ರೆ ಮಕ್ಕಳಿಲ್ಲವಂತ ಕೊರತೆ. ಹೌದನವ, ಮನೆಗೆ ಏನು ಉಳಿದವಂತ ಹೇಳು, ನನಗ ನಿನ್ನ ಮಕ್ಕಳಾಗ್ತಾವ. ಆಕೆ ಹಾಗೆ ನೋಡಿದ್ರು, ಅದು ಇದು ಅಡಿಗೆ ಎಲ್ಲಾನು ಇನ್ನ ಮಾಡಿದ್ದಿಲ್ಲ, ಯಪ್ಪ ಯಾರು ಅಡಿಗಿಲ್ಲ ಜಾಸ್ತಿಲ್ಲ, ಮುತ್ತು ಕೊಡಂತ ಅಡಿಗೆಲ್ಲ ಇದ್ದದ್ದು ಕೊಡು, ನಿನ್ನೇನು ಸ್ವಲ್ಪ ಆಂಬುಲಿ ಅದು ಕೊಡ್ಲಿ ಅನ್ನೋ ಆಯ್ತು ಅಮ್ಮ ಅಂತಂದಾಗ ಈಗ ನೋಡಿದ್ರು. ಆಕೇನು ಮುಸ್ರಿಗೆ ಹಾಕ್ಬೇಕು ಅಂತ ತಿಳ್ಕೊಂಡು ಇಟ್ಟಿದ್ದು ತಂದು ನೋಡಿದಾಗ ಅವ್ರಂದ್ರು, ಈಗ ನೋಡಿ ನೀ ಕುಡಿಯವ ನಿನ್ನ ಮಕ್ಕಳ ಆಗ್ತಾವ ಅಂದ್ಬಿಟ್ಟ ಗುರು. ಯಾಕೆಂದ್ರು ಏನ್ ಮಾಡ್ಬೇಕಿತ್ತು, ಅಂಬುಲಿ ನಾನೇ ಬ್ಯಾಡ ಅಂತ ತಿಳ್ಕೊಂಡು ಅಡಿಗೆ ಮಾಡೋ ಕೆಲಸ ಮಾಡೋದ್ರ ಸಲ ನಾನು ಇಟ್ಟಿದ್ದೆ. ಪಾಪ ಏನೋ ಕೇಳ ನನಗೆ ಕೊಟ್ಟಿದ್ದೆ, ಇದನ್ನ ಯಾರು ಏನ್ ಮಾಡ್ಲಿ ಅಂತ ತಿಳ್ಕೊಂಡು ಅಲ್ಲಿ ಇಟ್ರು. ಯಾರಿಗೆ ಕೇಳಿದ್ದೆ, ನೋಡು ಗುರುಗಳು ಬಂದಿದ್ರು, ಇದೇನೋ ನಾನಿಟ್ಟು ಅಂಬುಲಿನೇ ಕೊಟ್ರ ಇದನ್ನ ಹೆಂಗೆ ಒಯ್ದ ಇಡು ಅಂತ ತಿಳ್ಕೊಂಡು ಅಂತಾರ, ಕುದಿ ಅಂತಾರ, ಕುಡಿದ್ರ ನಿನ್ನ ಮಕ್ಕಳಾಗ್ತಾವ ಅಂತಾರ. ನೋಡುವ, ದೊಡ್ಡ ದೊಡ್ಡ ದವಾಖಾನೆ ತೋರಿಸಿರಿ, ಬೇಡಿ ಬೇಕಾದ್ದನ್ನು ಉಣ್ಣುವಂತ ಪಂಚ ಪಕ್ವಾನಗಳನ್ನು ಉಂಡ್ರು ಮಕ್ಕಳ ಹಾಳಾದಂತ ಈ ಶರೀರಕ್ಕೆ ನಿನ್ನೆ ಮನೆಗಿದ್ದಂತ ಹರಿಸಿದ ಅಂಬಲಿ ಉಂಡ್ರೆ ಹೆಂಗ್ ಮಕ್ಕಳಾಗ್ತಾವ? ಮತ್ತೆ ಏನ್ ಮಾಡ್ಲಿ, ಕೊಟ್ಟರ ಗುರುಗಳು ಯಾಕೆ ಅಂಗಡಿ ಜಲ್ದಿ ಹೋಗಿ ಮನೆ ದಿಪ್ಪಿ ಅಲ್ಲ ದಿಪ್ಪಿ ಅಂತ ಹೇಳಿಬಿಡು, ತೆಗ್ದು ತೋಡಿ ಹಾಕಿಬಿಡು ಅಂತ ಆಯ್ತಂತ ಹಾಕಿದ್ರು. ಗುರುಗಳು ಒಂದ್ 2 ವರ್ಷ 3 ವರ್ಷ 4 ವರ್ಷ ಬಿಟ್ಟು ಬಂದ್ರು. ಬಂದು ನೋಡಿದ್ರು ಮನ್ಯಾಗ ಮತ್ತೆ ಖಾಲಿ ನೀರು. ಮನೆ ಗುರುಗಳಿಗೆ ಸಂಶಯ ಬಂತು, ಯಾಕವ ನಿನ್ ಮಗ ಇಲ್ಲೇನ, ನನ್ನ ಮಗ ಇಲ್ಲೇನಪ್ಪ, ಮಗ ಹುಟ್ಟಿಲ್ಲ. ಗುರುವಾಣಿ, ಗುರುವಿನ ಆಶೀರ್ವಾದ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ನಾ ಕೊಟ್ಟದ ಕೆರೆ ಅದ, ಕೊಟ್ಟದ ಕೆರೆ ಅದಲ್ಲ, ಅದನ್ನ ಎಲ್ಲಿ ಇಟ್ಟಿದ್ದದು, ಎಲ್ಲಿ ಇಟ್ಟಿದ್ದಾರೆ ಅಲ್ಲವಾ? ನಾವು ನಿನ್ನ ಗರ್ಭದಲ್ಲಿ ನಿಂತಿದ್ರೆ ಗರ್ಭದಲ್ಲಿ ಪ್ರಸಾದ ಪಿಂಡ ರೂಪವಾಗಿ ಹೊರಗೆ ಬರ್ತಿರ್ತೇವೆ. ನೀನು ಅಲ್ಲಿ ಹಾಕಿದೆ ಅಂದ್ರೆ ಅದನ್ನ ಎಲ್ಲಿ ಹಾಕಿದೆ ಅಲ್ಲಿ ಅದ ನನ್ನ ಪ್ರಸಾದದ ಮಹತ್ವ, ಅಲ್ಲಿ ಅದ ಮಗ ಕರಿ ಅಂತಂದ್ರು ಗುರುಗಳು. ಕರೆಕ್ಟ್ ಸಾಧ್ಯ ಆಗ್ತದ, ನೀ ಕರೆಕ್ಟ್ ಸಾಧ್ಯ ಆಗುವಂಥದ್ದಲ್ಲವ, ನಿನಗೆ ಸಿಗುವಂತ ಮಗ ಅಲ್ಲ. ರೇ ಗೋರಖನಾಥ್ ಕಹಾಯ ಅಂತ ತಿಳ್ಕೊಂಡಂತ ಗೊಬ್ಬರದಲ್ಲಿ ಬಿದ್ದದಕ್ಕಾಗಿ ಗೋರಖನಾಥ್ ಕಹಾಯ ಅಪ್ಪಾಜಿ ಮಯ್ಯ ಅಂತ ತಿಳ್ಕೊಂಡು ಎದ್ದು ಬಂದು ನಮಸ್ಕಾರ ಮಾಡಿದ. ಕರ್ಕೊಂಡಾದ ತಿರುಗಾಡ್ಕೊಂಡು ಇರುವಂತ ಸಂದರ್ಭದಲ್ಲಿ ಗುರುಗಳು ಶಿಷ್ಯನಿಗೆ ಪರೀಕ್ಷೆ ಮಾಡಬೇಕು. ಒಂದು ಊರಾಗ ಉಳ್ಕೊಂಡ್ರು, ಶಿಷ್ಯ ಗೋರಖನಾಥ್ ಹಮಾರ ಪೇಟ್ ಬಹುತ್ ಭೂಕ್ ಲಗ್ ರहा है, ನನಗೆ ಬಹಳ ಹಸುವಾಗತ್ತದ, ಕಾತ एक दो रोटी मंगा की लेकर आओ. ಆಯ್ತು ಅಂತ ತಿಳ್ಕೊಂಡಂದ್ರೆ ತಿರುಗಾಡ್ಕೊಂಡು ನಮ್ಮ ಗುರುಗಳು ಹಸುವಾಗ್ಯಾರ ಅಂತ, ಏನಾದ್ರೂ ಭಿಕ್ಷೆ ಕೊಡ್ರಿ, ಗುರುವಿಗೆ ತೃಪ್ತಿ ಆಗ್ಬೇಕಾಗ್ಯದ ಅಂತ ತಿಳ್ಕೊಂಡಂದಾಗ ಆ ಕಡೆ ಈ ಕಡೆ ತಿರುಗಾಡ ರೊಟ್ಟಿ ಯಾರು ಕೊಡ್ಲಿಲ್ಲ. ಒಬ್ಬ ಹೆಣ್ಮಗಳು ಬಹಳ ಭಕ್ತಿಯವ ಹೆಣ್ಮಗಳು ಹೋಳಿಗೆ ಮಾಡ್ಲಕ್ಕಿದ್ರು. ನಾನು हमारा गुरु को बहुत भूख लग रहे हैं, क्या तो देव ಅಂತ हमारा गुरु सभी लोगों को गुरु एक ही रहते, ले जाओ ಅಂತ ತಿಳ್ಕೊಂಡು ಬಿಸಿ ಬಿಸಿ ಹೋಳಿಗೆ ಕೊಟ್ಟರು. ಕೈ ಸುಡ್ತಿತ್ತು, ಹಂಗೆ ತಟ್ಟೆ ಹಿಡ್ಕೊಂಡು ಹುಡ್ಕೊಂಡು